ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ತುಂಬಾ ಈ ರೀತಿಯಾದಂಥ ಫೋಟೋ ಎಡಿಟಿಂಗು ವಿಡಿಯೋ ವೈರಲ್ ಆಗ್ತಿದೆ. ಸೊ ಇದು ಯಾವ ರೀತಿ ಫೋಟೋ ಎಡಿಟಿಂಗ್ ಮಾಡೋದು ಮತ್ತು ಇದೇ ರೀತಿ ನಿಮ್ಮ ನೇಮ್ಗಳು ಮತ್ತು ನಿಮ್ಮ ಫ್ರೆಂಡ್ಸ್ ನೇಮ್ ಎಲ್ಲ ಹಾಕ್ಕೊಂಡು ಅವರಿಗೆ ಸರ್ಪ್ರೈಸ್ ಮಾಡ್ಬೋದು. ಸೊ ಈ ಥರ ಯಾವ ಥರ ಎಡಿಟ್ ಮಾಡೋದು, ಸೊ ವಿಡಿಯೋನ ಕೊನೆಗಂಟ ನೋಡಿ. ಕೊನೆಗಂಟ ನೋಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ, ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಫ್ರೆಂಡ್ಸ್. ಸೊ ಯಾವ ರೀತಿ ವಿಡಿಯೋ ಎಡಿಟ್ ಮಾಡೋದಂತ ನೋಡೋಣ ಬನ್ನಿ. ಸೊ ಏನೇ ಇಲ್ಲ, ನಿಮ್ಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿ ಅಲ್ಲಿ ಬೀಯಿಂಗ್ AI ಇಮೇಜ್ ಕ್ರಿಯೇಟರ್ ಅಂತ ಕ್ಲಿಕ್ ಮಾಡಿ. ಸೊ ಆಲ್ರೆಡಿ ನಾನು ಟೈಪ್ ಮಾಡಿದ್ದೀನಿ, ಅದಕ್ಕೆ ನನಗೆ ಇಲ್ಲಿ ಟಾಪಲ್ಲಿ ಸಜೆಷನ್ ಆಗ್ತಿದೆ. ಸೊ ಕ್ಲಿಕ್ ಮಾಡಿ ಅಲ್ಲಿ ಸೆಕೆಂಡ್ ಒನ್ನು ಇಮೇಜ್ ಕ್ರಿಯೇಟರ್ ಫ್ರಮ್ ಮೈಕ್ರೋಸಾಫ್ಟ್ ಡಿಸೈನರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಮೇಜ್ ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಷ್ಟೊಂದು ಇಮೇಜಸ್ಗಳು ಹೋಗ್ತಿರುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಇಲ್ಲಿ ನಾನು ಮೌಸ್ ಎಲ್ಲಿ ಪಾಯಿಂಟ್ ಮಾಡ್ತಿದ್ದೀನಿ ಅಲ್ಲಿ ಬಂದು ನಾನು ಒಂದು ಕಮೆಂಟ್ಗಳು ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮತ್ತು ಟೆಲಿಗ್ರಾಮಲ್ಲೂ ಇದೆ, ಟೆಲಿಗ್ರಾಮಲ್ಲಿ ಯಾರು ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಮತ್ತು ಅಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ವಿಡಿಯೋ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಏನಿಲ್ಲ, ನಿಮಗೆ ಯಾವ ರೀತಿಯಾದಂಥ ನೇಮಲ್ಲಿ ಇಮೇಜ್ ಎಡಿಟ್ ಮಾಡಬೇಕಾಗುತ್ತೋ ಅವ್ರ ನೇಮನ್ನ ಟೈಪ್ ಮಾಡಿ ಅಲ್ಲಿ ಅಷ್ಟೇ. ಸೊ ಇವಾಗ ನಿಮಗೆ ಯಾವ ರೀತಿ ಅಂದರೆ ಯಾರ ಹೆಸರಲ್ಲಿ ಈ ಥರ ಫೋಟೋ ಎಡಿಟ್ ಬೇಕೋ ಅವ್ರ ಹೆಸರಲ್ಲಿ ಟೈಪ್ ಮಾಡ್ಬೋದು. ಸೊ ನೋಡ್ತಿರ್ಬೋದು ಇಲ್ಲಿ ಮೌಸ್ನ ನೋಡಿ ಅಲ್ಲಿ ನೇಹ ಅಂತ ಇದೆಯಲ್ಲ ಅಲ್ಲಿ ಬನ್ನಿ ಅಲ್ಲಿ ಜಸ್ಟ್ ಏನಿಲ್ಲ, ನಿಮ್ಮ ಫ್ರೆಂಡ್ದು ಯಾರ ಹೆಸರು ಬೇಕಾದರೂ ಹಾಕ್ಬೋದು. ಸೊ ನೋಡಿ ಅಲ್ಲಿ ಬ್ಯಾಕ್ ಸ್ಪೇಸ್ ಕೊಟ್ಟು ನಿಮ್ಮ ಫ್ರೆಂಡ್ದು, ನಿಮ್ಮ ಅಕ್ಕ ತಂಗಿ ಯಾರ್ದಾದ್ರು ನೇಮ್ನ ಟೈಪ್ ಮಾಡಿ ಅಲ್ಲಿ ಕ್ರಿಯೇಟ್ ಇದೆಯಲ್ಲ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ 1 ಸೆಕೆಂಡ್ ಇಲ್ಲಾಂದರೆ 1 ನಿಮಿಷದಲ್ಲಿ ನಿಮ್ಮ ಫೋಟೋಸು ಎಡಿಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಇದು ಫುಲ್ಲು ಬಾಕ್ಸ್ ಇಲ್ಲ ಬೇಕು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ರೆಂಡಿಂಗಲ್ಲಿದೆ. ಸೊ ಇನ್ನೂ ಯಾರ್ಯಾರು ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಸೊ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದ ಇಮೇಜಸ್ಸು ರೆಡಿಯಾಗಿದೆ. ಇದು ವಿಡಿಯೋ ಫುಲ್ಲು ಅಂದರೆ ಫೋಟೋ ಎಡಿಟ್ ಕಂಪ್ಲೀಟ್ ಆಗಿದೆ. ಸೊ 4 ಇಮೇಜಸ್ ನಿಮಗೆ ಈ ಥರ ಎಡಿಟ್ ಮಾಡಿಕೊಟ್ಟಿರುತ್ತೆ. ಸೊ ನೀವು ಇದನ್ನು ಸಿಂಪಲ್ಲಾಗಿ ಇಲ್ಲಿ ಡೌನ್ಲೋಡ್ ಅಂತ ಇದೆ, ಸೇವ್ ಅಂತ ಅನ್ನೋದು ಇದೆ, ನೀವು ಯಾವ ರೀತಿ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು ವಿತ್ ಫ್ರೀಯಾಗಿ.